ಶ್ರೀ ಗುರುಭ್ಯೋ ನಮಃ. ನೋಡಿ, ವಿವಾಹ ಹುಡುಗನೇ ಆಗಿರಲಿ ಅಥವಾ ಹುಡುಗಿಯನ್ನೇ ಆಗಿರಲಿ ಹುಡುಕಾಟದಲ್ಲಿ ಇರ್ತೀರ. ಹುಡುಕಾಟ ಎಲ್ಲ ಮುಗಿದ ನಂತರದಲ್ಲಿ ಈ ಹೊಂದಾಣಿಕೆ ಅಂದರೆ ಈ ಗಣಕೂಟ, ಈಗ ಸಾಲಾವಳಿ ನೋಡುವಂಥದ್ದು. ಈ ಸಾಲಾವಳಿ ಅನ್ನುವಂಥ ವಿಷಯಕ್ಕೆ ಬಂದಾಗ, ಗಣಕೂಟ ಅನ್ನುವಂಥ ವಿಷಯಕ್ಕೆ ಬಂದಾಗ ಅದು ಅಷ್ಟೊಂದು ಸಮಂಜಸವಾಗಿದೆಯಾ? ಅದನ್ನು ನೋಡಿ ವಿವಾಹವನ್ನು ನಾವು ಮಾಡಬಹುದಾ, ಅಥವಾ ಅದನ್ನು ಬಿಟ್ಟು ನಾವು ಬೇರೆ ಯಾವ ಪದ್ಧತಿಯಿಂದ ನಾವು ನೋಡಿ ವಿವಾಹವನ್ನು ಮಾಡಬಹುದು? ಆ ಎಲ್ಲ ವಿಷಯಕ್ಕೆ ನಾವು ಬಂದಾಗ ನೋಡಿ, ಜಾತಕದಲ್ಲಿ ಹುಡುಗ ಮತ್ತು ಹುಡುಗಿ ಜಾತಕ ಹೊಂದಾಣಿಕೆ ಮಾಡಿದಾಗ ಗಣಕೂಟ 18 ಮೇಲೆ ಬಂದಾಗ ವಿವಾಹವನ್ನು ಮಾಡಬಹುದು, 18 ಒಳಗಡೆ ಬಂದಾಗ ವಿವಾಹವನ್ನು ಮಾಡಬಾರದು ಎಂಬುವಂಥದ್ದಾಗಿ ತಾವೆಲ್ಲ ಕೇಳಿರ್ತೀರ. ಹಾಗೆ ಇನ್ನು ಮಹಾ ನಕ್ಷತ್ರ ಅನ್ನುವಂಥದ್ದಿದೆ. ಆ ಮಹಾ ನಕ್ಷತ್ರವು ಇದ್ದಾಗ ಹುಡುಗನಿಗೆ ಆಗಿರಲಿ ಅಥವಾ ಹುಡುಗಿಯಾಗಿ ಆಗಿರಲಿ ಮಹಾ ನಕ್ಷತ್ರ ಬಂದಾಗ ಗಣಕೂಟ ಕಡಿಮೆ ಬಂದರೂ ಕೂಡ ವಿವಾಹವನ್ನು ಮಾಡಬಹುದು ಎಂಬುದಾಗಿ ಅದನ್ನು ಕೂಡ ತಾವು ಕೆಲವರೆಲ್ಲರೂ ಕೂಡ ಕೇಳಿರ್ತೀರ. ಇದು ಅಷ್ಟೊಂದು ಸಮಂಜಸವಾಗಿರುವಂಥದ್ದು ಅಲ್ಲ. ಇನ್ನೊಂದು ಮುಖ್ಯವಾಗಿರುವಂಥದ್ದು ಅಂತಂದರೆ, ಎಷ್ಟೋ ಜನರಿಗೆ ಜಾತಕ ಇಲ್ಲದಿರುವಂಥದ್ದು ಅಂಥವರು ತಮ್ಮ ಹೆಸರು ಬಲಗಳಿಗೆ ಹೊಂದಾಣಿಕೆ ಆಗ್ತದೆ ಎಂಬುವಂಥದ್ದಾಗಿಯೂ ಕೂಡ ತಾವು ಕೇಳ್ತೀರಾ. ಇದೂ ಕೂಡ ಅಷ್ಟೊಂದು ಸಮಂಜಸವಲ್ಲ. ಯಾಕೆಂತಂದರೆ ಯಾರೇ ಆಗಿದ್ರೂ ಕೂಡ ಜಾತಕ ಅನ್ನುವಂಥದ್ದು ಅತಿ ಮುಖ್ಯವಾಗಿರುವಂಥದ್ದು. ದಿನಾಂಕ, ಜನ್ಮದ ಸಮಯ, ಹುಟ್ಟಿದ ಸ್ಥಳ ಇವೆಲ್ಲವೂ ಕೂಡ ಅತ್ಯಂತ ಮುಖ್ಯವಾಗಿರುವಂಥದ್ದು. ಈ ಪ್ರಕಾರವಾಗಿ ಜಾತಕವನ್ನು ಹೊಂದಾಣಿಕೆಯನ್ನು ಮಾಡಿಯೇ ವಿವಾಹವನ್ನು ಮಾಡುವಂಥದ್ದು ಅತ್ಯಂತ ಸೂಕ್ತವಾಗಿರುವಂಥದ್ದಾಗಿರ್ತದೆ. ಜ್ಯೋತಿಷಿಗಳ ಹತ್ರ ಜಾತಕ ಹೊಂದಾಣಿಕೆ ಆಗ್ತಾ ಇದೆ ಎಂಬುದಾಗಿ ಕೇಳುವಂಥದ್ದು. ಯಾಕಂದರೆ ಆ ಜಾತಕದಲ್ಲಿ ನಮಗೆ ಮುಖ್ಯವಾಗಿರುವಂಥದ್ದು ನವಾಂಶ. ಆ ನವಾಂಶ ಹೊಂದಾಣಿಕೆ ಆಗುವಂಥದ್ದು, ಹಾಗೆ ಜನ್ಮ ಕುಂಡಲಿ ಹೊಂದಾಣಿಕೆ ಆಗುವಂಥದ್ದು. ಅದಾದ ನಂತರದಲ್ಲಿ ತಾವು ಗಣಕೂಟಗಳನ್ನು ನೋಡಿ ವಿವಾಹವನ್ನು ಮಾಡುವುದರಿಂದ ಅತ್ಯಂತ ಶುಭಕರವಾಗಿರುವಂಥದ್ದಾಗಿರ್ತದೆ. ಒಳ್ಳೆಯದಾಗಲಿ. ನಮಸ್ಕಾರ.